ಕೆಲವು ವರ್ಷಗಳ ಹಿಂದೆ ಇಂಗ್ಲೆಂಡ್ ದೇಶದ ನಗರವೊಂದರಲ್ಲಿ ರಾತ್ರಿ ಪಾಳಿ ಮುಗಿಸಿ ಮನೆಗೆ ಮರಳುವಂಥ ಹೆಣ್ಣು ಮಕ್ಕಳ ಸರಣಿ ಕೊಲೆಗಳು, ಸರಣಿ ಅತ್ಯಾಚಾರಗಳು ನಡೆಯೋದಕ್ಕೆ ಆರಂಭ ಆಯಿತು. ಯಾವಾಗ ಆಡಳಿತ ವ್ಯವಸ್ಥೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಸೂಕ್ತವಾದಂಥ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಮುಂದಾಗಲಿಲ್ವೋ, ಹೆಣ್ಣು ಮಕ್ಕಳಿಗೆ ಬೇಕಿರುವಂಥ ಎಲ್ಲ ರೀತಿಯ ರಕ್ಷಣೆಯ ಕ್ರಮಗಳನ್ನ ತಗೊಳ್ಳೋದ್ರಲ್ಲಿ ಹಿಂದು ಮುಂದೆ ನೋಡೋದಕ್ಕೆ ಆರಂಭ ಮಾಡ್ತೋ, ಆಗ ಈ ವಿಚಾರ ಬಗೆಹರಿಸಬೇಕಾದ್ರೆ ಅದನ್ನು ತಮ್ಮ ಕೈಗೆ ತಗೊಳ್ಬೇಕು ಅಂಥೇಳಿ ನಿರ್ಧಾರ ಮಾಡಿದಂಥವರು ಇಂಗ್ಲೆಂಡಿನ ತಾಯಂದಿರು. ಅವರು ರಾತ್ರಿ ಹೊತ್ತು ರಸ್ತೆಗಳ ಮೇಲೆ ತಾಯಂದಿರ ನಡಿಗೆಯನ್ನು ಆರಂಭಿಸಿದ್ರು. 10 ಹೆಣ್ಣು ಮಕ್ಕಳಿಂದ ಆರಂಭ ಆದಂಥ ಈ ಪ್ರಯತ್ನಕ್ಕೆ ನೂರಾರು ಸಾವಿರಾರು ತಾಯಂದಿರು ಬೆಂಬಲ ನೀಡ್ತಾ ರಾತ್ರಿ ಹೊತ್ತು ರಸ್ತೆಗಳು ತಾಯಂದಿರ ವಾಸಸ್ಥಾನಗಳಾಗಿ ಬದಲಾಗ್ತಾ ಹೋದಂತೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇದ್ದಂಥ ಲೈಂಗಿಕ ದೌರ್ಜನ್ಯಗಳು ಅಥವಾ ಕೊಲೆಗಳು ಕಡಿಮೆ ಆಗಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ಉದಾಹರಣೆನ ನಾವಿವತ್ತು ಯಾಕೆ ನೆನಪಿಸ್ಕೊಳ್ಬೇಕು ಅಂತಂದರೆ, ಯಾವಾಗ ಬಲಾಢ್ಯ ಕುಟುಂಬದ ಪ್ರಜ್ವಲ್ ರೇವಣ್ಣನಂಥ ವ್ಯಕ್ತಿಯೊಬ್ಬ ಹೆಣ್ಣು ಮಕ್ಕಳನ್ನ ತನ್ನ ಅಧಿಕಾರ ಬಲ, ಹಣಬಲ, ಆಸ್ತಿ ಬಲ ಮತ್ತು ಕುಟುಂಬದ ಪಾಳೆಗಾರಿ ವ್ಯವಸ್ಥೆಯ ಕಾರಣಕ್ಕಾಗಿ ಘೋರವಾದಂಥ ಹಿಂಸಾಕಾಂಡವೊಂದಕ್ಕೆ ದೂಡ್ತಾನೋ, ಮತ್ತು ಯಾವಾಗ ಆಡಳಿತದಲ್ಲಿರುವಂಥ ಕೇಂದ್ರ ಸರ್ಕಾರ ಕೂಡ ಆತನನ್ನ ತಪ್ಪಿಸ್ಕೊಳ್ಳಿಕ್ಕೆ ನೆರವಾಗ್ತಾ ಆತನನ್ನು ಬಂಧಿಸೋದಕ್ಕೆ ಯಾವುದೇ ಗಂಭೀರವಾದಂಥ ಹೆಜ್ಜೆಗಳನ್ನ ಮುಂದಿಡದೇನೆ ಈ ರೀತಿಯ ಅನೇಕ ಅಪರಾಧಿಗಳನ್ನ ರಕ್ಷಣೆ ಮಾಡದ ರೀತಿಯಲ್ಲೇನೆ ಈತನನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಮುಂದಾಗುತ್ತೋ, ಆವಾಗ ಈ ವಿಚಾರನ ಯಾರ ಕೈಗೆ ತಗೊಳ್ಬೇಕು ಅಂದರೆ ಸಮಾಜ ಇದಕ್ಕೆ ಮುಂದಿನ ಹೆಜ್ಜೆಯನ್ನಿಡಬೇಕು. ಮತ್ತು ಅಂತಹ ಒಂದು ಪ್ರಯತ್ನ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. ಅದು ಹಾಸನದೆಡೆಗೆ ನಮ್ಮ ನಡಿಗೆ ಅನ್ನುವಂಥ ಒಂದು ಘೋಷವಾಕ್ಯದಡಿಯಲ್ಲಿ ನಡೀತಾ ಇರುವಂಥ ಹಾಸನ ಚಲೋ ಹೋರಾಟ. ಮೇ 30ನೇ ತಾರೀಕು ಅಂದರೆ ನಾಳೆ ಹಾಸನದಲ್ಲಿ ಕರ್ನಾಟಕದ ಎಲ್ಲ ಮೂಲೆಗಳಿಂದ, ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಬಗೆಯ ಜನಪರ, ಮಹಿಳಾಪರ, ಜೀವಪರ ಸಂಘಟನೆಗಳಿಂದ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಮಾನವೀಯತೆಯನ್ನು ಎತ್ತಿ ಹಿಡಿಯೋದಕ್ಕಾಗಿ, ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯೋದಕ್ಕಾಗಿ ಜನರು ಸೇರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಈಗಾಗಲೇ ಕಾನೂನಿನ ರೀತಿಯಲ್ಲಿ ಹೆಜ್ಜೆಯನ್ನು ಮುಂದಿಟ್ಟಿರಬಹುದು. ಆದರೆ ಆಗಬೇಕಿರುವಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಈ ಹೆಣ್ಣು ಮಕ್ಕಳಿಗೂ ರಕ್ಷಣೆ ಒದಗಿಸುವಂಥದ್ದು, ಜೊತೆಗೆ ಯಾವುದೇ ಕಾರಣಕ್ಕೂ ಆರೋಪಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳದೆ ಇರುವಂಥ ರೀತಿಯಲ್ಲಿ ಸೂಕ್ತವಾದಂಥ ತನಿಖೆಯನ್ನು ಮುಂದಕ್ಕೂ ನಡೆಯುವಂಥದ್ದನ್ನ ಖಾತ್ರಿಪಡಿಸುವಂಥದ್ದು ಸರ್ಕಾರದ ಕರ್ತವ್ಯ ಆಗಬೇಕು ಅನ್ನೋದನ್ನ ಒತ್ತಾಯಿಸ್ತಾನೆ. ಯಾವ ಕುಟುಂಬದಿಂದ ಪ್ರಜ್ವಲ್ ರೇವಣ್ಣ ಬಂದಿದ್ದಾನೋ ಆ ಕುಟುಂಬ ಮತ್ತು ಕೇಂದ್ರ ಸರ್ಕಾರ ಆತನನ್ನ ಇಷ್ಟು ದಿವಸ ರಕ್ಷಣೆ ಮಾಡಿದ್ದು ಸಾಕು, ಇನ್ನು ಮೇಲಾದರೂ ಈ ನೆಲದ ಕಾನೂನಿಗೆ ಗೌರವ ಕೊಟ್ಟು ಈ ದೇಶದ ಹೆಣ್ಣು ಮಕ್ಕಳ ಕ್ಷಮೆ ಯಾಚಿಸಿ ಇನ್ನು ಮುಂದೆ ಆತನನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಲೇಬೇಕು ಅನ್ನುವಂಥ ಒತ್ತಡ ಹೇರೋದು ಕೂಡ ನಮ್ಮೆಲ್ಲರ ಆಶಯವಾಗಿದೆ. ಒಟ್ಟಿನಲ್ಲಿ ನೊಂದಂತ ಈ ಹೆಣ್ಣು ಮಕ್ಕಳ ಜೊತೆಗೆ ನಾವಿದ್ದೇವೆ ಅಂತ ಹೇಳಲಿಕ್ಕಾಗಿ ನಡೀತಿರುವಂಥ ಈ ಹಾಸನ ಚಲೋಗೆ ಕನ್ನಡದ ಎಲ್ಲ ಪ್ರಜ್ಞಾವಂತ ಬಂಧುಗಳು ಬೆಂಬಲ ಸೂಚಿಸಬೇಕು ಮತ್ತು ಇದರ ಜೊತೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ.